ಒಂದು ಕಡೆಗೆ ನಾಯಕತ್ವದ ಚರ್ಚೆ ಜೋರಾಗಿ ನಡೀತಾ ಇದೆ, ಮತ್ತೊಂದು ಕಡೆಗೆ ಸಚಿವಾಕಾಂಕ್ಷಿಗಳು ಇದೀಗ ದೆಹಲಿಗೆ ದೌಡಾಯಿಸ್ತಾ ಇರುವಂಥದ್ದು. ನಾಯಕತ್ವ ಚರ್ಚೆಯ ಬೆನ್ನಲ್ಲೇ ದೆಹಲಿಗೆ ತೆರಳುತ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಸಚಿವಾಕಾಂಕ್ಷಿಗಳು. ಎಐಸಿಸಿ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಕರ್ನಾಟಕದ ಶಾಸಕರು, ಕಾಂಗ್ರೆಸ್ನ ಶಾಸಕರು ಒಬ್ಬೊಬ್ಬರಾಗಿ ದೆಹಲಿಗೆ ತೆರಳಿ ಎಐಸಿಸಿ ನಾಯಕರನ್ನ ಭೇಟಿ ಮಾಡ್ತಾ ಇರುವಂಥದ್ದು. ಎಐಸಿಸಿ ಅಧ್ಯಕ್ಷರನ್ನ ಸಲೀಂ ಅಹಮದ್ ಅವರು ಭೇಟಿ ಮಾಡಿದ್ದಾರೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರುವಂಥದ್ದು ಸಲೀಂ ಅಹಮದ್ ಅವರು. ಅವರಷ್ಟೇ ಅಲ್ಲದೆ ಶಾಸಕರಾದಂತಹ ಬಸವರಾಜ ರಾಯರೆಡ್ಡಿ, ಹಂಪನಗೌಡ ಬಾದರ್ಲಿ, ರಿಜ್ವಾನ್ ಅರ್ಷದ್ ಸೇರಿದಂತೆ ಹಲವು ನಾಯಕರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ತಮ್ಮ ಅಹವಾಲುಗಳನ್ನು ಇಡ್ತಾ ಇರುವಂಥದ್ದು ಅವರ ಮುಂದೆ. ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲೇ ಕೆಲ ಶಾಸಕರು ವಾಸ್ತವ್ಯವನ್ನು ಕೂಡ ಹೂಡಿದ್ದಾರೆ. ಹೈಕಮಾಂಡ್ನ ಮೇಲೆ ಒತ್ತಡ ಹಾಕುವುದಕ್ಕೆ ಅದರಲ್ಲೂ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಮ್ಮ ಅಹವಾಲನ್ನು ಕೊಟ್ಟು ನಮಗೆ ಒಂದು ಅವಕಾಶವನ್ನು ಕೊಡಿ, ನಾವು ಈ ಬಾರಿ ಮಂತ್ರಿ ಮಾಡಿ, ನಮ್ಮನ್ನು ಕೂಡ ಮಾಡಿ ಮಂತ್ರಿಗಳನ್ನಾಗಿ ಅಂತ ಹೇಳಿ ಈ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ನ ಮೇಲೆ, ರಾಹುಲ್ ಗಾಂಧಿಯವರ ಮೇಲೆ, ಸೋನಿಯಾ ಗಾಂಧಿಯವರ ಮೇಲೆ ಒತ್ತಡ ಹಾಕಿಸುವಂತಹ ಪ್ರಯತ್ನವನ್ನು ಹಲವು ನಾಯಕರು ಮಾಡ್ತಾ ಇದ್ದಾರೆ. ಅದರಲ್ಲಿ ರಿಜ್ವಾನ್ ಅರ್ಷದ್ ಅವರು ಇದ್ದಾರೆ, ಸಲೀಂ ಅಹಮದ್ ಅವರಿದ್ದಾರೆ, ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ, ಹಂಪನಗೌಡ ಬಾದರ್ಲಿ ಅವರು ಇದ್ದಾರೆ. ಹಾಗೆ ಹಲವು ಶಾಸಕರು ಈ ಹಿಂದೆ ಮೊದಲ ಬಾರಿಗೆ ಯಾರು ಶಾಸಕರಾಗಿದ್ದರು ಅವರು ನಮಗೂ ಕೂಡ ಒಂದು ಅವಕಾಶವನ್ನು ಕೊಡಿ ಅಂತ ಹೇಳಿದರು. ಮತ್ತೊಂದೆಡೆ ಹಿರಿಯ ಶಾಸಕರು ನಮಗೆ ಹಿರಿತನದ ಆಧಾರದ ಮೇಲೆ ನಮಗೆ ಅವಕಾಶವನ್ನು ಕೊಡಿ, ಕೆಲವರು 3 ಬಾರಿ, ಕೆಲವರು 4 ಬಾರಿ, ಕೆಲವರು 7-8 ಬಾರಿ ಕೂಡ ಗೆದ್ದಿರೋರು ಇದ್ದೀವಿ ನಾವು MLAಗಳು, ನಮಗೂ ಅವಕಾಶವನ್ನು ಕೊಡಿ ಅಂಥೇಳಿ. ಹಾಗೆ ಪರಿಷತ್ ಸದಸ್ಯರು ನಮಗೂ ಕೂಡ ಅವಕಾಶ ಬೇಕು ಅನ್ನುವಂತಹ ಬೇಡಿಕೆಗಳನ್ನು ಇಟ್ಟುಕೊಂಡು ದೆಹಲಿಗೆ ಪರೇಡ್ ಮಾಡ್ತಾ ಇರುವಂಥದ್ದು. ಒಂದು ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆ ಆಗ್ತಾ ಇದೆ, ಮತ್ತೊಂದು ಕಡೆಗೆ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾವುದೇ ಆದ್ರೂ ನಮಗೊಂದು ಅವಕಾಶವನ್ನು ಕೊಡಿ ಅನ್ನೋದು ಈ ಸಚಿವಾಕಾಂಕ್ಷಿಗಳ ಬೇಡಿಕೆ. ಇನ್ನು ಕೆಲವು ಸಚಿವರುಗಳು ಕೂಡ ಹೋಗಿ ಅಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಎಐಸಿಸಿ ನಾಯಕರನ್ನು, ಎಐಸಿಸಿ ಹಿರಿಯ ನಾಯಕರನ್ನು, ಪ್ರಧಾನ ಕಾರ್ಯದರ್ಶಿಗಳನ್ನು ಮೀಟಾಗಿ ಅವರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಿ ಬರ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಹಿಂದ ವರ್ಗದ ಸಚಿವರು ಭೇಟಿ ನೀಡ್ತಾ ಇರುವಂಥದ್ದು ಕುತೂಹಲವನ್ನು ಕೆರಳಿಸಿರುವಂಥದ್ದು. ಯಾಕಂದರೆ DCM DK ಶಿವಕುಮಾರ್ ಅವರು 3 ದಿನಗಳ ಕಾಲ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿ CM ಕುರ್ಚಿಗಾಗಿ ಅವರು ತಮ್ಮ ಕಸರತ್ತನ್ನು ನಡೆಸಿ ವಾಪಸ್ ಬಂದಿದ್ದರು. ಈ ಸಂದರ್ಭದಲ್ಲಿ ಅವರು ಮಲ್ಲಿಕಾರ್ಜುನ ಖರ್ಗೆ, ಹಾಗೆ ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ದರು. ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಪ್ರಯತ್ನವನ್ನು ಪಟ್ಟಿದ್ದರು, ಆದರೆ ಅದು ಸಾಧ್ಯವಾಗಿರಲಿಲ್ಲ. ಆದರೆ ಮಿಕ್ಕ 3 ನಾಯಕರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ಅವರು ತಮ್ಮ ನಿಲುವನ್ನು ಅಲ್ಲಿ ಸ್ಪಷ್ಟವಾಗಿ ತಿಳಿಸಿ ಬಂದಿದ್ದರು. ಅಂದರೆ ಉಳಿದಿರೋದು ಇನ್ನು 2 ವರ್ಷ, ನಮಗೆ ಮುಂದಿನ ಚುನಾವಣೆಗೆ ನಾವು ತಯಾರಿಯನ್ನು ಮಾಡ್ಕೋಬೇಕು. ಆ ಚುನಾವಣೆಗೆ ನಾವು ತಯಾರಿಯನ್ನು ಮಾಡ್ಕೋಬೇಕು ಅನ್ನೋದಾದರೆ ನನಗೊಂದು ಅವಕಾಶವನ್ನು ನೀವು ಈಗಲೇ ಕೊಟ್ಟರೆ ಪಕ್ಷ ಸಂಘಟನೆಗೂ ಕೂಡ ತುಂಬ ಉಪಯುಕ್ತವಾಗತ್ತೆ, ಹಾಗೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದಲೂ ಕೂಡ ಒಂದು ಒಳ್ಳೆಯ ಅವಕಾಶ ಕೊಟ್ಟಂತಾಗತ್ತೆ. ಹಾಗಾಗಿ ನೀವು ಉಳಿದ ಅವಧಿಗೆ ಇನ್ನು 2 ವರ್ಷಗಳ ಕಾಲ ಏನು ಸರ್ಕಾರದ ಅವಧಿ ಉಳಿದಿದೆ, ಆ ಅವಧಿಗೆ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂಥೇಳಿ ತಮ್ಮ ವಾದವನ್ನು ಎಐಸಿಸಿ ನಾಯಕರ ಎದುರಲ್ಲಿ ಮಂಡಿಸಿ ಬಂದಿದ್ದರು DK ಶಿವಕುಮಾರ್, ಹಾಗೆ ಅವರ ಸಹೋದರರಾದ ಮಾಜಿ ಸಂಸದ DK ಸುರೇಶ್. ಇಬ್ಬರು ನಾಯಕರು 3 ದಿನಗಳ ಕಾಲ ಅಲ್ಲೇ ವಾಸ್ತವ್ಯವನ್ನು ಹೂಡಿ ತಮ್ಮ ಒಂದು ವಾದವನ್ನು ಮಂಡಿಸಿ ಬಂದಿದ್ದರು. ಅವರು ಹೋಗಿ ಬಂದಂತಹ ಬೆನ್ನಲ್ಲಿಯೇ ಇದೀಗ ಸತೀಶ್ ಜಾರಕಿಹೊಳಿ ಅವರು, ಡಾಕ್ಟರ್ H.C. ಮಹದೇವಪ್ಪನವರು ದೆಹಲಿಗೆ ಹೋಗಿದ್ದಾರೆ. ಹಾಗೆ KH ಮುನಿಯಪ್ಪನವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಅವರುಗಳು ಹೋಗಿ ಅವರು ಇಲ್ಲಿಯ ಬೆಳವಣಿಗೆಗಳ ಕುರಿತಂತೆ ತಿಳಿಸಿ ಎಐಸಿಸಿ ನಾಯಕರ ಜೊತೆಯಲ್ಲಿ ಮಾತನಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಸ್ಥಾನವನ್ನು ತಮಗೆ ಯಾಕೆ ಕೊಡಬೇಕು ಅನ್ನೋದು ಒಂದು ವಿಚಾರವಾದರೆ, ಎರಡನೆಯದ್ದು CM ಆಗಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಿ ಅನ್ನೋದು ಮಹದೇವಪ್ಪನವರಾಗಿರ್ಬೋದು, ಹಾಗೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು. ಅವರಿಬ್ಬರ ನಿಲುವು CM ಸಿದ್ದರಾಮಯ್ಯನವರನ್ನೇ ಮುಂದುವರಿಸಬೇಕು ಅನ್ನೋದು. ಈ ನಿಟ್ಟಿನಲ್ಲಿ ಅವರು ಕೂಡ ತಮ್ಮ ಒಂದು ವಾದವನ್ನು ಮಂಡಿಸಿ ಬಂದಿರುವಂಥದ್ದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ, ಹಾಗೆ KC ವೇಣುಗೋಪಾಲ್ ಅವರನ್ನು, ಸುರ್ಜೇವಾಲಾ ಅವರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ಅವರುಗಳು ಕೂಡ ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರನ್ನೇ ನಾವು ಮುಂದುವರಿಸಬೇಕು, ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಮುಂದುವರಿಸದೇ ಇದ್ದಲ್ಲಿ ಆ ಸ್ಥಾನಕ್ಕೆ ಯಾವುದಾದ್ರೂ ಒಬ್ಬ ದಲಿತ CM ಅನ್ನು ನೀವು ತರಬೇಕು, ಅದರಲ್ಲೂ ಪ್ರಮುಖವಾಗಿ ದಲಿತ ಸಮುದಾಯವನ್ನು ಪ್ರತಿನಿಧಿಸುವಂತಹ ಡಾಕ್ಟರ್ G. ಪರಮೇಶ್ವರ್ ಅವರನ್ನು ತೆಗೆದುಕೊಂಡು ಬರಬೇಕು ಅಂಥೇಳಿ ಒಂದು ವಾದವನ್ನು ಮಂಡಿಸಿದ್ದಾರೆ. ಮತ್ತೊಂದೆಡೆ ಕುತೂಹಲಕಾರಿ ಎನ್ನುವಂತೆ ಇವತ್ತು ಡಾಕ್ಟರ್ G. ಪರಮೇಶ್ವರ್ ಅವರೇ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ರಾಜ್ಯದ ಬಗ್ಗೆ ಎಲ್ಲವೂ ತಿಳಿದಿರುವಂಥವರು, ರಾಜ್ಯ ರಾಜಕೀಯದಲ್ಲೂ ಅನುಭವವನ್ನು ಹೊಂದಿರುವಂಥವರು, ಹಿರಿಯರು ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು CM ಆದರೂ ತಪ್ಪೇನಿಲ್ಲ ಅನ್ನೋ ಮಾತನ್ನು ಖುದ್ದು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳಿದ್ದಾರೆ. ಒಂದು ಕಡೆಗೆ
CM ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಮತ್ತೊಂದು ಕಡೆಗೆ ಸಚಿವ ಅದಕ್ಕೋಸ್ಕರ ಕೂಡ ಹಿರಿಯ ಶಾಸಕರು ಮತ್ತು ಕಿರಿಯ ಶಾಸಕರ ನಡುವೆ ಪೈಪೋಟಿ ನಡೀತಾ ಇರುವಂಥದ್ದು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದು ಕಡೆಗೆ CM ಸ್ಥಾನದ ಬದಲಾವಣೆಯ ಚರ್ಚೆ, ಮತ್ತೊಂದು ಕಡೆಗೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ. ಈಗಾಗಲೇ ಮೊದಲ ಬಾರಿಯ ಶಾಸಕರು ಒಂದು ಬಾರಿ ಹೋಗಿ ಬಂದಿದ್ರು, ಮತ್ತೆ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ ದೆಹಲಿಗೆ. ಈ ನಡುವೆ ಹಿರಿಯ ಶಾಸಕರು ಕೂಡ ಈಗ ಪರೇಡನ್ನು ನಡೆಸ್ತಾ ಇರುವಂಥದ್ದು. ಬದಲಾವಣೆಯ ಭರವಸೆಗಳು ಅವರಿಗೇನಾದರೂ ಸಿಗ್ತಾ ಇದೆಯಾ? ಬಹಳ ಮುಖ್ಯವಾಗಿರುವಂತದ್ದು ನಾಯಕತ್ವ ಚರ್ಚೆ ಬೆನ್ನಲ್ಲೇ ಕೂಡ ಹಲವಾರು ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಯತ್ತ ದೌಡಾಗ್ತಾ ಇರುವಂತದ್ದು ಗೊತ್ತಾಗ್ತಿದೆ. ಸೊ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ಸಚಿವ ಸಂಪುಟ ಪುನಾರಚನೆ ವೇಳೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ಕೂಡ ಈಗ ಹಿಡಿತಿದ್ದಾರೆ ಅಂತ ಗೊತ್ತಾಗ್ತಿದೆ. ಒಂದು ಸಲೀಂ ಅಹಮದ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್, ಬಸವರಾಜ ರಾಯ ರೆಡ್ಡಿ, ಹಂಪನಗೌಡ ಬಾದರ್ಲಿ ಸೇರಿದಂತೆ ಹಲವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಸಚಿವ ಸ್ಥಾನಕ್ಕೆ ಒತ್ತಡವನ್ನ ಕೂಡ ಹಾಕಿದ್ದಾರೆ. ಖರ್ಗೆ ಅವ್ರನ್ನ ಭೇಟಿ ಮಾಡಿ ತಮಗೊಂದು ಅವಕಾಶ ಕೊಡಬೇಕು ಅನ್ನುವಂತ ಬಿಗಿಪಟ್ಟುಗಳನ್ನ ಕೂಡ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಒಂದು ಫಲಿತಾಂಶದ ಬಳಿಕ ಅಂದ್ರೆ ಮೇ 4 ಬಳಿಕ ಈಗ 30ಕ್ಕೂ ಹೆಚ್ಚು ಜನ ಶಾಸಕರು ದೆಹಲಿಗೆ ತೆರಳೋದಕ್ಕೆ ಈಗಾಗಲೇ ತೀರ್ಮಾನವನ್ನ ಕೂಡ ಮಾಡಿದ್ದಾರೆ. ಅದೆಲ್ಲದರ ನಡುವೆ ಈಗ ಒಬ್ಬೊಬ್ಬರಾಗಿ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಸಚಿವ ಸ್ಥಾನವನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ. ಸೊ ಮತ್ತೊಂದವೇ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಗೊಂದಲಗಳು ಕೂಡ ಈಗಲೂ ಕೂಡ ಮುಂದುವರ್ತಾ ಇರುವಂತದ್ದು ಕೂಡ ಗೊತ್ತಾಗ್ತದೆ. ಒಂದು AICC ನಾಯಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಂಚರಾಜ್ಯಗಳ ಚುನಾವಣೆ ಬಳಿಕ ನಿರ್ಧಾರ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಅದೆಲ್ಲದರ ನಡುವೆ ಸಂಪುಟ ಪುನರಚನೆ ಆಗುತ್ತೋ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತೋ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆರೆ ಮಾಡಿಕೊಟ್ಟಿದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.